ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗ್ ಡ್ರಿಂಕ್ಗೆ ನಾನು ಚಿಯಾ ಸೀಡ್ಸ್ ವಾಟರ್ನ ತಗೋತಾ ಇದ್ದೀನಿ. ಚಿಯಾ ಸೀಡ್ಸ್ನ ನಾನು ಒಂದು ಗ್ಲಾಸಲ್ಲಿ ನೆನೆಸಿಟ್ಕೊಂಡಿದ್ದೆ, 1 ಟೀ ಸ್ಪೂನ್ ಅಷ್ಟು. ಅದು ನೆನೆದು ಫುಲ್ ಗ್ಲಾಸ್ ಅಷ್ಟಾಗಿತ್ತು. ನಾನು ಅದರಲ್ಲಿ ಅರ್ಧ ಗ್ಲಾಸಷ್ಟು ದೊಡ್ಡ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಕ್ಕೆ ಅರ್ಧ ಹೋಳಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ವಾರ್ಮ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಕೋಲ್ಡ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ವಾರ್ಮ್ ವಾಟರ್ ಅಥವಾ ಹಾಟ್ ವಾಟರ್ ಯೂಸ್ ಮಾಡಿಕೊಂಡ್ರೆ ಮಾರ್ನಿಂಗ್ ಟೈಮಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ವಾರ್ಮ್ ವಾಟರ್ನ ಯೂಸ್ ಮಾಡ್ಕೋತಾ ಇರೋವಂಥದ್ದು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಕೂಡ ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಏಲಕ್ಕಿ ಕೂಡ. ಅದಕ್ಕಾಗಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ಕುಡಿದು ಸ್ವಲ್ಪ ರೂಢಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಈ ರೀತಿಯಾಗಿ ಪ್ಲೇನಾಗಿ ಕುಡಿತಾ ಇದ್ದೀನಿ. ಹೊಸದಾಗಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಖಂಡಿತ ನಿಮಗೆ ಈ ಟೇಸ್ಟ್ ಇಷ್ಟ ಆಗಲ್ಲ. ತುಂಬ ಕಹಿ ಅನಿಸುತ್ತೆ, ಹುಳಿ ಅನಿಸುತ್ತೆ, ಕುಡಿಯೋಕ್ಕೆ ಆಗೋದೇ ಇಲ್ಲ. ಚಿಯಾ ಸೀಡ್ಸ್ ಟೇಸ್ಟ್ ಕೂಡ ಖಂಡಿತ ಇಷ್ಟ ಆಗಲ್ಲ. ನೀವು ಸ್ವಲ್ಪ ಹನಿ ಅಥವಾ ಜಾಗರಿ ಪೌಡರ್ನ ಯೂಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ನಾನು ಫಸ್ಟ್ ಹಾಗೆ ಮಾಡ್ತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಪ್ಲೇನಾಗಿ ಈ ಥರ ಕುಡಿತೀನಿ. ಇವಾಗ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಓಟ್ ಮೀಲ್ ಮಾಡ್ಕೋತಾ ಇದ್ದೀನಿ. ನಾನು ಓಟ್ ಮೀಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕಿ ಬಿಸಿ ಆಗಕ್ಕೆ ಇಟ್ಕೊಂಡು, ಬಿಸಿ ಆಗ್ತಿದ್ದ ಹಾಗೆಯೇ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಿರುವಾಗನೇ ಇದು ಉಕ್ಕಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಬಲ್ಸ್ ಎಲ್ಲ ಬರುತ್ತೆ ಮೇಲ್ಗಡೆ. ಈ ಥರ ಆದಮೇಲೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಗೆ 1-2 ಸೆಕೆಂಡ್ಗಳ ಕಾಲ ಬಿಟ್ಬಿಡಬೇಕಾಗತ್ತೆ. ಚೆನ್ನಾಗಿ ಇದು ಕುಕ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಆಗುತ್ತೆ. ನೀರಿನ ಅಂಶ ಕಡಿಮೆ ಆದಮೇಲೆ ಸ್ಟವ್ನ ಸ್ವಿಚ್ ಆಫ್ ಮಾಡಿ ಒಂದು ಲಿಡ್ ಕವರ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಬೇಕಾಗತ್ತೆ. ನಾನು ಓಟ್ ಮೀಲ್ಗೆ ಇವತ್ತು ಒಂದು ಬನಾನಾ, ಒಂದು ಆ್ಯಪಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವುದಾದ್ರು ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು. ನಾನು ಮನೆಯಲ್ಲಿ ಜಾಸ್ತಿ ಆ್ಯಪಲ್ ಮತ್ತು ಬನಾನಾ ಇತ್ತು ಅಂತ ಹೇಳಿಬಿಟ್ಟು ಇದೆರಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪೊಮೊಗ್ರನೇಟ್, ಗ್ರೇಪ್ಸ್ ಈ ಥರ ಯಾವುದಾದ್ರು ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು. ಇವಾಗ ಇದು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಎಲ್ಲದು ಪ್ರಿಪ್ರೇಷನ್ ಎಲ್ಲ ಮುಗ್ದಿದ್ಮೇಲೆ ಇವಾಗ ಲಾಸ್ಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಓಟ್ಸ್ ಮಿಕ್ಸ್ಚರ್ ಏನು ನಾನು ರೆಡಿ ಮಾಡ್ಕೊಂಡಿದ್ನೋ ನೀರು ಜೊತೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಓಟ್ಸ್ ಬಂದು ಫ್ಲೇವರ್ಲೆಸ್, ಅದು ಯಾವುದೇ ರೀತಿ ಫ್ಲೇವರ್ ಇರೋಲ್ಲ. ನಾವು ಯಾವುದ್ರ ಜೊತೆ ತಿಂತೀವೋ, ಹೇಗೆ ನಾವು ಪ್ರಿಪೇರ್ ಮಾಡ್ತೀವೋ ಅದರ ಟೇಸ್ಟ್ಗೆ ಅದು ಟರ್ನ್ ಆಗಿಬಿಡುತ್ತೆ. ನಾವು ಸ್ವೀಟ್ ಜೊತೆ ತಿಂದರೆ ಸ್ವೀಟ್ ಆಗುತ್ತೆ, ಖಾರ ಜೊತೆ ತಿಂದರೆ ಖಾರ ಆಗುತ್ತೆ. ಅದಕ್ಕೆ ಆದಂಥ ಓನ್ ಫ್ಲೇವರ್ ಇಲ್ಲ. ಹಾಗಾಗಿ ನಾವು ಎಲ್ಲ ಜೊತೆನೂ ಸೇರಿಸಿ ಫ್ರೂಟ್ಸ್ ಅಥವಾ ನಟ್ಸ್ ಎಲ್ಲ ಸೇರಿಸಿ ಅದಕ್ಕೆ ಒಂದು ಫ್ಲೇವರ್ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಫೈಬರ್ ರಿಚ್ ಆಗಿರೋದ್ರಿಂದ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೂಟ್ಸ್ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿದ್ಮೇಲೆ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾನು ಎಲ್ಲ ಥರ ನಟ್ಸು ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. 5 ದ್ರಾಕ್ಷಿ, 2 ವಾಲ್ನಟ್ನ ಕೈಯಿಂದ ಈ ರೀತಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ 5 ಬಾದಾಮನ್ನ ಹಾಕೋತಾ ಇದ್ದೀನಿ. ಬಾದಾಮು, ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು. ಈ ರೀತಿ ಓಟ್ ಮೀಲ್ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಹಾಗೆ ಫ್ರೂಟ್ಸ್ ಜೊತೆನೇ ತಿನ್ಬೋದು. 5 ಪಿಸ್ತಾ, 5 ಗೋಡಂಬಿ, ಈ ರೀತಿ ಎಲ್ಲದನ್ನು 5 ಹಾಕೋತಾ ಇದ್ದೀನಿ. ಡೇಟ್ಸ್ ಮಾತ್ರ 2 ತೊಗೊಂಡಿದ್ದೀನಿ. ನಾನು ಲಯನ್ ಡೇಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಕೈಯಿಂದ ಈ ರೀತಿ ಚಿಕ್ಕದಾಗಿ ಕಿತ್ಬಿಟ್ಟು ಹಾಕೋತಾ ಇದ್ದೀನಿ. ನಾನು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು 2 ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಇರುತ್ತೆ ಇದು, ಅದಕ್ಕೋಸ್ಕರ. ಒಣ ಖರ್ಜೂರ ಬೇಕಿದ್ರೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಅಥವಾ ಸನ್ಫ್ಲವರ್ ಸೀಡ್ಸ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ಓಟ್ ಮೀಲ್ ರೆಡಿ ಆಗಿಬಿಡುತ್ತೆ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಎವ್ರಿ ಟೈಮ್ ಈ ರೀತಿ ಮಾಡ್ಕೊಂಡು ತಿಂತೀನಿ. ನಾನು ಮಾಡಿರೋ ಥರ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೂ ಆಗ್ಬೋದು. ಎಲ್ಲದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂತೀನಿ ನಾನು. ಎಲ್ಲಾದರೂ ಫ್ಲೇವರು ಸಿಗಬೇಕಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನ ಒಂದು ಸಲ ಕ್ರಷ್ ಮಾಡಿ ಕೂಡ ಹಾಕೋಬೋದು, ಇನ್ನೂ ಈವನಾಗಿ ಸ್ಪ್ರೆಡ್ ಆಗುತ್ತೆ. ನನಗೆ ಸ್ವಲ್ಪ ತಿನ್ನಬೇಕಾದ್ರೆ ದೊಡ್ಡದಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಚೀವ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೀನಿ. ಬಿಗಿನರ್ಸ್ ಆಗಿದ್ದರೆ, ಇವಾಗ ಹೊಸದಾಗಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಸ್ವಲ್ಪ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತಂತೂ ಜಾಸ್ತಿನೇ ಚೆನ್ನಾಗಿತ್ತು. ನನಗೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಈ ಒಂದು ಓಟ್ ಮೀಲ್. ನಾನು ಮಾಡೋ ಥರ ಮೆಥಡ್ನಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಖಂಡಿತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಫುಲ್ಲು ಎಂಜಾಯ್ ಮಾಡ್ತಾ ತಿಂತೀನಿ, ವೇಸ್ಟ್ ಅಂತೂ ಮಾಡಲ್ಲ.
ಈ ರೀತಿ ನಮ್ಗೆ ಇಷ್ಟ ಆದರೆ ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅನ್ನೋ ಫೀಲೇ ಆಗೋಲ್ಲ ನಮಗೆ. ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತಲೇ ಅನಿಸುತ್ತೆ. ನಾನು 1:30 ಅಷ್ಟೊತ್ತಿಗೆಲ್ಲ ಊಟ ಮಾಡ್ಕೊತೀನಿ. 1:25 ಹಂಗೆ ಊಟನೆಲ್ಲ ಸರ್ವ್ ಮಾಡಿಕೊಂಡು ಬಿಸಿನೀರೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಕರೆಕ್ಟಾಗಿ 1:30ಗೆ ಊಟ ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಇವತ್ತು ನಾನು ಅಡುಗೆ ಮಾಡಿಲ್ಲ, ಅಕ್ಕ ನನಗೆ ಊಟ ಕೊಟ್ಟು ಕಳಿಸಿದ್ರು, ಅದಕ್ಕಾಗಿ ನಾನು ಜಸ್ಟ್ ಸರ್ವ್ ಮಾಡೋದನ್ನ ತೋರಿಸಿದ್ದೀನಿ. ಮುದ್ದೆ ಮತ್ತು ಉಪ್ಸಾರನ್ನ ನಾನು ಇವತ್ತು ಸರ್ವ್ ಮಾಡ್ಕೋತಾ ಇದ್ದೀನಿ. ಎವ್ರಿ ಮೀಲ್ಗೆ ಎಷ್ಟು ಗ್ಯಾಪ್ ಕೊಡ್ತೀನಿ, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತಾ ಇದ್ದೀನಿ ಅಂತ ಕೇಳ್ತಾ ಇದ್ರಿ. ನಾನು ಏನು ಮಾಡ್ತಿದ್ದೀನೋ ಇವಾಗ ಪ್ರಾಕ್ಟಿಕಲಾಗಿ ಅದನ್ನೇ ಹೇಳ್ತೀನಿ. 6 o'clock ಅಥವಾ 6:30ಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಬಿಸಿನೀರನ್ನ ಕುಡಿತೀನಿ. ಅದಾದಮೇಲೆ ನಾನು 7:30ಗೆ ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡಿ ಕುಡಿತೀನಿ. 9 to 9:30ಗೆಲ್ಲ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ಇದಾದಮೇಲೆ ನಾನು 11:30 to 12 o'clock ಒಳಗಡೆ ಯಾವ್ದಾದ್ರು ಒಂದು ಫ್ರೂಟ್ಸ್ ಅಥವಾ ಒಂದು ಕುಕುಂಬರ್ ಈ ಥರ ತೊಗೊತೀನಿ. ಅದಾದಮೇಲೆ 1:30 to 2 o'clock ಒಳಗಡೆ ಊಟನ ಮಾಡ್ಕೊಳ್ಳೋವಂಥದ್ದು. ಇದಾದಮೇಲೆ ಮತ್ತೆ ಹೇಗೆ ನಾನು ಈವ್ನಿಂಗ್ ರೂಟೀನ್ ಇರುತ್ತೆ ಅನ್ನೋದನ್ನೆಲ್ಲ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈವ್ನಿಂಗ್ ಟೈಮ್ ಫುಡ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ನಂದು ಅನ್ನೋದನ್ನು ಖಂಡಿತ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಿಪ್ರೇಷನ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನು ನನ್ನ ಊಟನ ಎಂಜಾಯ್ ಮಾಡ್ತಾ ತಿಂತಾ ಇದ್ದೀನಿ. ಈ ರೀತಿ ಎಲ್ಲ ದೊಡ್ಡದಾಗಿತ್ತು ಮುದ್ದೆ ಅಂದರೆ ಅನ್ನ ತಿನ್ನಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಮುದ್ದೆ ಚಿಕ್ಕದಾಗಿದ್ದರೆ 1 ಕಪ್ ಅಷ್ಟು ಸ್ವಲ್ಪ ರೈಸ್ನ ತೊಗೊಂಡು ತಿನ್ನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ರು ನನ್ನ ಜೊತೆಗೆ ಅವರೆಲ್ಲರಿಗೂ ಮತ್ತೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.